ಥೋ ನನ್ಗಂತೂ ಸಖತ್ತು ಬೇಜಾರಾಕೈತಿ. ಅವಳು ಯಾತ ತಿನ್ನಿದ್ಲಲ್ಲ ಮತ್ತೆ ಮಾತ್ರ ನುಂಗಿದ್ಲು ಆ ಮಗ ಹೋಗ್ಲಿ ಅಂತಂದು, ಆದ್ರೆ ಅದು ಹೋಗೇ ಇಲ್ಲ. ಅದೆಲ್ಲ ಗಟ್ಟಿ ಪಿಂಡ ಅನ್ನಿಸ್ತೈತಿ. ಅದು ಆಳಾಗಿ ಹೋಗಿದ್ರೆ ಅತ್ತ ಚೆನ್ನಾಗಿರೋದತ್ತ. ಇವಾಗ ನಾನು ಅವಳ ಮುಂದಕ್ಕೆ ಎಲ್ಲ ಮಾಡಿರ್ಬೇಕು. ನಮ್ಮ ಅಕ್ಕಯ್ಯ ಹೇಳಿರೋದು. ಅವಳಿಗೆ ಮಾಡಿಕದಂದ್ರೆ ನಮ್ಗೆ ಇಷ್ಟನೇ ಆಗಲ್ಲ ಒಂದೀಟುನು. ಅಮ್ಮ ಆರಾಮಾಗಿ ಮಣಿಕೊಂಡವಳೆ ಬೇದಿ ಮಾಡ್ಕೊಂಡು. ಹಂಗೆ ಆಗ್ಬೇಕು, ಬೇದಿ ಆಗ್ಬೇಕು ಚೆನ್ನಾಗಿ ಇನ್ನೂ. ಆದ್ರೆ ಒಂದೇ ಒಂದು ಬೇಜಾರಂದ್ರೆ ಆಭಾಷಣೆ ಆಗಿಲ್ಲ. ಅದಿನ್ನಂತ ಗಟ್ಟಿ ಪಿಂಡ ಅಂತೀನಿ ಮಾತ್ರ ನುಂಗೈತಿ. ಆಮೇಲೆ ಪರಂಗಿ ಹಣ್ಣು ಅಂತ ಎಳ್ಳುಂಡೆ ಅಂತ ಏನೇನೋ ತಿಂದೈತಿ, ಆದ್ರೆ ಅದು ಹೋಗಿಲ್ವಲ್ಲ. ಅದಿನ್ನಂತದು. ಏನೇ ಅದು ಬೈಕಂತಿರೋದು? ಓಹೋ ಏನಪ್ಪ ನಾನು ಬೈಕಮ್ಮದು? ನಮ್ಮ ಅಕ್ಕ ಕೇಳಿಸ್ತೈತೆ ಹಂಗಾರೆ. ಈ ಮನೆಗೆ ಮಾತಾಡ್ಕೊಂಬಕ್ಕೂ ನನಗೆ ಸ್ವಾತಂತ್ರ್ಯ ಇಲ್ವೇ? ಏನು ಇಲ್ಲ ಅಕ್ಕ, ಯಾತ ಬಿಸಿನೀರು ಕಾಸ್ಕೊಂಬನಿ ಅಂತಂದು ಬಂದೆ. ಎಲ್ಲಿ ತಪ್ಲೆ ನಿಕ್ಕಿದ್ನ ತೊಳೆದಿಕ್ಕಿದ್ದು ಅದು ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಸುಮ್ಮನೆ ಮಾತಾಡ್ಕೊಂತಿದ್ದೆ. ನಿನಗೆ ಅಂತೂ ಯಾವಾಗ್ಲೂ ನಂದೇ ಜ್ಞಾನ. ಸದಾಶಿವಂಗೆ ಏನಂದ್ರೆ ಅದೇ ಜ್ಞಾನ ಅಮ್ಮಂಗೆ ಆಗೈತಿ. ನಾನು ಮಾತಾಡ್ಕೊಂಬಂಗಿಲ್ಲ, ಬರೀ ಬೈಕಂತಿದ್ದೀನಿ ಅಮ್ಮಂಗೆ ಆಗ್ತೈತಿ ನಿನಗೆ. ಸರಿ ಆಯ್ತು, ನಾನೆಲ್ಲೋ ಬೈಕಂತಿದ್ಯಾ ಅನ್ಕಂಡೆ. ಇಲ್ಲ ಹೇಳಕ್ಕ. ಅಮ್ಮಂಗಿಲ್ಲ ಅಮ್ಮಂಗಿಲ್ಲ. ಈ ಮನೆ ಬದುಕ್ಬೇಕಂದ್ರೆ ಒಂಥರ ಕಷ್ಟನಪ್ಪ. ಶಾಂತ ಶಾಂತ ಶಾಂತಮ್ಮ ಹೇಳಕ್ಕ. ಇವಾಗ ಹೆಂಗಿದ್ಯಮ್ಮ? ಏನೋ ಅಕ್ಕ ಚೆನ್ನಾಗಿದ್ದೀನಿ. ಒಂದು ಸ್ವಲ್ಪ ಆಂಶಂಕೆ ಬೇದಿ ಥರ ಆಯಿತು, ಒಂಥರ ಸುಸ್ತು. ನೀನೇ ತಾನೇ ಮಾಡ್ಕೊಂಡಿದ್ದು ನೋಡು. ನೀನಂಗೆ ಮಾಡಿದ್ರೆ ದೇವ್ರಿಗೆ ಅದು ಇಷ್ಟ ಇಲ್ಲ. ಆ ಮಗ ಇರಬೇಕು ಅಮ್ಮದೇ ಇಷ್ಟ. ಅದಕ್ಕೆ ನೋಡು ಅಪಶಾನೇನೂ ಆಗಿಲ್ಲ. ನಿನ್ನ ಮಾತ್ರ ನುಂಗಿದ್ರು, ಆ ಎಳ್ಳುಂಡೆ ತಿಂದ್ರು, ಬಾಳೆಹಣ್ಣು ಮತ್ತೇನು ಪರಂಗಿ ಹಣ್ಣು ಬೇರೆ ತಿಂದಿದ್ದೀನಿ ಅಂದೆ. ಅಷ್ಟು ತಿಂದಿದ್ರು ಏನೂ ಆಗಿಲ್ಲ. ಹೆಂಗ ಆ ದೇವರು ನಿನ್ ಮೇಲೆ ದಯ ಇಟ್ಟವ್ರೆ ಸ್ವಲ್ಪ. ಹೌದು ಅಕ್ಕ. ಇನ್ನೊಂದ್ಸಲಿ ಹಿಂಗೆ ಹುಚ್ಚುಚ್ಚು ಕೆಲಸ ಎಲ್ಲ ಮಾಡ್ಕೊಂಬಕ್ ಹೋಗ್ಬೇಡ. ಸರಿ ಅಕ್ಕ ಆಯ್ತು, ಯಾವತ್ತು ಇನ್ಮೇಲೆ ಹಂಗೆ ಮಾಡಲ್ಲ ಹೇಳು. ನಿಮ್ಮ ಮಾಮ ಡಾಕ್ಟರ್ಗೆ ಫೋನ್ ಮಾಡೈತೆ, ಬರ್ತಾರೆ ಹೇಳು, ನೋಡ್ತಾರೆ ಏನಾಯ್ತು ಅಂತಂದು. ಇಂಜೆಕ್ಷನ್ ಕೊಟ್ಟ ಇಲ್ಲ ಮಾತ್ರನ ಏನಂದು ಕೊಟ್ಟು ಹೋಗ್ತಾರೆ. ಮಲ್ಲಿಕಮ್ಮ ಮಲ್ಲಿಕ ಅಲ್ವೇ ಶಾಂತಮ್ಮ, ನನಗಾದ್ರೂ ಒಂದು ಮಾತು ಹೇಳ್ಬೇಕಲ್ವೇನೆ? ನೀನು ಹಿಂಗೆ ಮಾಡ್ಕೊಂಡ್ರೆ ಹೆಂಗೆ? ನಿನ್ಗೇನು ನಾವೆಲ್ಲ ಸತ್ತೋಗಿದೀವಿ ಅಂತ ಅನ್ಕೊಂಡಿದ್ಯೇನು? ಹಂಗೆಲ್ಲ ಮಾತಾಡ್ಬೇಡ ಅಜ್ಜಿ. ನೀನು ಹಂಗೆ ಮಾತಾಡಿದ್ರೆ ನನಗೆ ಬೇಜಾರಾಗ್ತೈತೆ. ಏನೋ ಮಾಡ್ಬೇಕಾದ್ರೆ ದೊಡ್ಡವ್ರು ಅಂತ ನಾವಿದ್ದೀವಿ. ನಮ್ಮ ಮಾತನ್ನ ಕೇಳಿ ಮುಂದುವರಿ. ನಿನ್ನಿಷ್ಟದಂಗೆ ನಿನ್ನ ಮೂಗಿನ ನೆಟ್ಟಿಗೆ ಮಾಡ್ಕೊಂಬಕ್ ಹೋಗ್ಬೇಡ ಎಲ್ಲ ಕೆಲಸನ. ಅಲ್ವೇನ ಗೌರಮ್ಮ? ನಾನು ಹೇಳಿದ ತಪ್ಪ ಸರಿನಾ? ಸರಿ ಅತ್ತೆ, ಇನ್ನೊಂದು ಸ್ವಲ್ಪ ಹೇಳು ಹಂಗೇನೆ. ನನಗೆ ಸ್ವಲ್ಪ ಹುಷಾರಿಲ್ದಂಗಾದ್ರೂ ಜ್ವರ ಬಂದು ಹಾಸಿಗೆ ಹಿಡ್ದಿದ್ರು ಯಾರು ಬಂದು ನನ್ನನ್ನು ಕ್ಯಾರೆ ಎಂಬಲ್ಲ. ಇವಳು ಒಂದೀಟು ಎತ್ತ ಬೇದಿಯಾಗಿತ್ತು ಅಂತಂದು ಮನೆ ಕೆಣಿಯೋದಕ್ಕೆ ಏನು ಆರೈಕೆ ಮಾಡಿದ್ದೆ. ಒಬ್ರಾದ್ಮೇಲೆ ಒಬ್ರು ಹೋಗಿ ವಿಚಾರಿಸಿದ್ದಿ. ನನ್ನನ್ನು ಮಾತ್ರ ಬಂದು ಯಾರಮ್ಮ ಹೆಂಗಮ್ಮ ಇದೆಯಾ ಅಂತಂದು ಯಾವ ಬೆಳಕಳಮ್ಮನು ಬಂದು ಮಾತಾಡ್ಸಲ್ಲ ನನ್ನ. ಅಮ್ಮನಿ ಡಾಕ್ಟರ್ನ ಕರ್ಕೊಂಬರ್ಕ ಹೋದ್ನಲ್ಲ ನಿನ್ ಗಂಡ, ಇನ್ನು ಬಂದಿಲ್ವಲ್ಲೇ? ಫೋನ್ ಮಾಡಿದ್ನೆ ನೋಡತೆ. ಹೋಗಿ ಎಷ್ಟೊತ್ತಾತ ಆಸಾಮಿ ಇನ್ನೂ ಬಂದಿಲ್ಲ ಕರ್ಕೊಂಡು. ಎಲ್ಲೋತ ಏನ ಯಾರನ ಮಾತಿಗೆ ಸಿಕ್ಕಿರೆ ಮಾತಾಡ್ಕೊಂಡು ಅಲ್ಲೇ ಕುಕೊಂಡ್ಬಿಡ್ತೈತಿ. ಅಯ್ಯಪ್ಪ ದೇವ್ರಿ. ಬಾತ ಇವಂದೇನು ಏನು ಹೇಳ್ತಿಯಪ್ಪ? ಸಣ್ಣ ಹುಡುಗನಿಂದ ಇದೇ ಓಡಾತತ್ತ ಇವಂದ. ನಾನು ಹೇಳಿ ಕಳ್ಸಿದೀನಿ ಬೇಗ ಬಾರಪ್ಪ ಅಂತಂದು. ನೋಡಿದ್ರೆ ಇಷ್ಟೊತ್ತಾಗೈತಿ. ಹೋಗಿ ಆಲೆ 2 ಗಂಟೆ 3 ಗಂಟೆ ಆತು. ಬಿಡಕಾತ ಏನ್ ಮಾಮನ್ ಬೈತ್ಯಾ? ನೋಡ್ದೇನತ್ತೆ ಎಷ್ಟು ಅವ್ರ ಮಾಮನ ಮೇಲೆ ಎಷ್ಟು ಪ್ರೀತಿ ಐತಿ, ಎಷ್ಟು ಕಾಳಜಿ ಐತಿ ಅಂತಂದು. ಓನಮ್ಮ ಇಲ್ದಂಗೆ ಇರ್ತೈತೆ. ಓಹೋಹೋ, ಏನು ಪೇಷಂಟ್ ಸುತ್ತ ಎಲ್ಲ ಹಿಂಗ್ ಕುಕೊಂಡ್ಬಿಟ್ಟಿದ್ದೀರಾ? ನೀವಿಬ್ರು ಹೊರಗೆ ಹೋಗ್ರಿ, ನಾನು ಚೆಕ್ ಮಾಡ್ಬೇಕು. ಸರಿ ಡಾಕ್ಟ್ರೆ ಆಯ್ತು. ಏನಮ್ಮ ಏನಮ್ಮ ತಿಂದಿದ್ದ ಇಲ್ವಾ? ತಿಂದಿದ್ದೆ ಡಾಕ್ಟ್ರೆ, ಸ್ವಲ್ಪ ಅನ್ನ ಸಾಂಬಾರು. ಏನಮ್ಮ ನಿನ್ ತಲೆಗೇನು ಬುದ್ಧಿ ಇರ್ಲಿಲ್ವಾ? ನಿನ್ಗೇನು ಸ್ವಲ್ಪನೂ ಗೊತ್ತಾಗಲ್ವೇ? ಹಂಗೆ ಮಾಡ್ಕೊಂಬದ್ ಹೋಗಿ. ಏನಮ್ಮ ಹೆಚ್ಚು ಕಮ್ಮಿ ಆಗಿದ್ರೆ ಯಾರಾಗ್ತಿದ್ರು? ಹಿಂಗ್ ಮಾಡ್ಕೊಂತೀರಾ, ಆಮೇಲೆ ಹಂಗಾತು ಹಿಂಗಾತು ಅಂತ ಬಡ್ಕೊಂತೀರಾ ಬಾಯ. ಅತ್ತೆ ನನ್ಗೆ ಯಾಕ ಸಖತ್ತು ಭಯ ಆಗ್ತೈತೆ. ಏನನ್ನ ಹೇಳಿದ್ರೆ ಡಾಕ್ಟರ್ ಏನ್ ಮಾಡೋದು? ಏನೂ ಆಗಲ್ಲ, ಸುಮ್ಮನಿರಮ್ಮಣಿ, ದೇವ್ರ ಮೇಲೆ ಭಾರ ಹಾಕಿ. ಈ ಶಾಂತಮ್ಮನ್ ಸರಿಯಾಗಿ ಬೈಬೇಕು. ಹಿಂಗ್ ಯಾಕೆ ಮಾಡ್ಕೊಂಬಕ್ ಹೋದ್ಲು ಅಂತ. ಅವಳಿಗೇನ್ ತಲೆಗೆ ನಮ್ ಬುದ್ಧಿ ಗಿದ್ದಿ ಐತೆ ಇಲ್ವ ಒಂದು ಗೊತ್ತಾಗಲ್ಲ ನನ್ಗಂತೂ. ಎಲೆ ಅಮ್ಮಣ್ಣಿ, ನೀನು ಮಕ ಹಿಂಗಿಕ್ಕೊಂಡು ಅತ್ಲಾಗಿತ್ಲಾಗ ಓಡಾಡಿದ್ರೆ ಇವಾಗ ಆಗೋಗಿರೋದ್ನ ಏನೋ ಸರ್ ಮಾಡ್ಕತ್ತೇನು? ದೇವ್ರ ಕೈಯಾಗೈತಿ, ಸುಮ್ಮನೆ ಇರು. ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂ. ಇವ್ರು ಸೀಮೆಗಿಲ್ದಾರು. ಏನು ನೋಳೆ ಬಾಳ ಸೊಟ್ಟು ಬೆಕ್ಕಿಂತಾರ ಅತ್ಲಾಗಿತ್ಲಾಗ ಓಡಾಡೋದೆ. ಹಂಗೆ ಓಡಾಡ್ಕೊಂಡು ಏನು ಯೋಚನೆ ಮಾಡಿದ್ದೆ. ನನ್ನ ಬಗ್ಗೆ ಮಾತ್ರ ಯಾರು ತಲೆ ಕೆಡಿಸ್ಕೊಂಬಲ್ಲ, ಏನಿಲ್ಲ. ಅಕ್ಕ ಏನನ ಗೊತ್ತಾತೆ? ಶಾಂತಮ್ಮಂಗು ಏನು ಆಗಿಲ್ವಂತೇನು? ಅಕ್ಕ ಏನನ ಡಾಕ್ಟ್ರ್ ಹೇಳಿದೆ ಶಾಂತಮ್ಮಂಗೇನು ಆಗಲ್ಲ ಅಂತ ಹೇಳಿರ್ತಾನೆ, ಹುಷಾರಾಗ ಅವಳೆ. ಓಹೋ, ಏನಿವತ್ತು ಸವಿತಂಗೆ ಶಾಂತನ ಮೇಲೆ ಪ್ರೀತಿ ಉಕ್ಕಿ ಹರಿತಾಯ್ತಲ್ಲ ಅಕ್ಕ. ಏನೋ ಒಂದೆರಡು ಒಳ್ಳೆ ಮಾತಾಡಿದ್ರೆ ನಾನು ಬದಲಾದ್ರೂ ಕೂಡ ನೀವು ನನ್ನ ಮೇಲೆ ಅನುಮಾನ ಪಡೋದು ಬಿಡಲ್ವಲ್ಲ. ಇನ್ನೊಂದು ನಾನೇನು ಕೇಳ್ಬಾರದು ಕೇಳಿದ್ನೆ. ಅವಳ ಮೇಲೆ ಪ್ರೀತಿಯಿಂದಾನೇ ಕೇಳ್ತಿರೋದು. ನಾನು ಬದಲಾಗಿದ್ದೀನಿ, ಅವಳ ಮೇಲೆ ನಂಗೇನು ದ್ವೇಷ ಇಲ್ಲ. ಬದಲಾಗಿದ್ರೆ ಸಂತೋಷ,
ನೀನು ಹಿಂದೆ ಒಂದು ಮುಂದೆ ಒಂದು ಮಾಡಬೇಡ ನೀನು. ನಾನೆಲ್ಲೂ ಹಿಂದೆ ಒಂದು ಮುಂದೆ ಒಂದು ಮಾಡ್ತಿಲ್ಲ. ಬೇಕಾದ್ರೆ ಶಾಂತಮ್ಮನ ಕೇಳು, ಶಾಂತಮ್ಮನ ಏನೋ ಬೈದಿದ್ದೀನಿ ನಾನು, ಮಾಮ ಬೈದಾಗಿಂದ. ಏ ಅಮ್ಮನಿ ಏನು ಜಗಾಡ್ತೀರಾ, ಸುಮ್ಮನೆ ಇರ್ರಿ. ಮತ್ತೀಗ ನೋಡತ್ತೆ ಶಾಂತಮ್ಮ ಹೆಂಗವಳೆ ಅಂತ ಕೇಳೋ ತಪ್ಪೆ. ಏನೇ ಗೌರಮ್ಮ ಸುಮ್ಮನೆ ಇರಿ, ಅವಳ್ತ ಏನು ಕಾಲು ಕೆರ್ಕೊಂಡು ಹೋಗ್ತಿತ್ತ ಜಗಳಕ್ಕೆ. ಇದೇನಾತ ಇಂಥ ಮಾತಂದೆ ನನಗೆ? ಮತ್ತೆ ಇನ್ನೇನೇ ಮಾಡೋದು, ಆ ಒಳಗೆ ಏನಾತ ಎತ್ತಲಾಗತ್ತೆ, ಡಾಕ್ಟ್ರ್ ಏನಂತಾರ ತಂದು ಜೀವ ನಡುತ್ತೈತಲ್ಲಿ, ನೀವು ನೋಡಿದ್ರೆ ಇಬ್ರು ಕಿತ್ಲಾಡ್ತೀರಮ್ಮ. ಅವಳಿಗೆ ಏನಾದ್ರು ನಮಗೇನು? ಡಾಕ್ಟ್ರೆ ಏನು ತೊಂದರೆ ಇಲ್ವಾ ಶಾಂತನ್ಗೆ? ನೀವೇನು ಎದ್ರಕೊಳಂಗಿಲ್ಲ, ಏನು ಆಗಿಲ್ಲ, ಹುಷಾರಾಗ್ತೈತೆ ಬೇಗ. ಅದೇ ಏನೇನೋ ನುಂಗಿತ್ತಲ್ಲ ಮಾತ್ರೆ ಅದು ಇದು ತಿಂದಿರೋದು, ಆಯಮ್ಮಂಗೆ ಎಫೆಕ್ಟ್ ಆಯ್ತು ಅಷ್ಟೇ. ಇನ್ನೇನು ಎದ್ರಕೋಬೇಡ್ರಿ, ಹುಷಾರಾಗ್ತೈತೆ ಬೇಗ. ಅಪ್ಪ ದೇವ್ರೇ, ದೇವ್ರನ್ನಂತ ನಾನು ಎಷ್ಟು ನೆನಪಿಸ್ಕೊಂಡಿದ್ನ. ಹೆಂಗ ಒಳ್ಳೇದಾತು ಬಿಡಿ ಡಾಕ್ಟ್ರೆ. ನಮ್ಮ ಮನೆಯವ್ರ ಹತ್ರ ಇಸ್ಕೊಳ್ರಿ ದುಡ್ಡು ಹೆಂಗ? ಹಾ ಸರಿ ನಮ್ಮ ಆತು, ಹೋಗ್ ಬರೋಣ. ಹಾ ಸರಿ ಡಾಕ್ಟ್ರೆ. ಸ್ವಲ್ಪ ಚೆನ್ನಾಗಿ ನೋಡ್ಕೇಳ್ರಿ, ಸ್ವಲ್ಪ ಅಮ್ಮ ವೀಕ್ ಐತಿ. ಹ್ಞೂ ಸರಿನಪ್ಪ, ಆಯ್ತು ನೋಡ್ಕೊಂತೀವಿ. ಹ್ಞೂ ಸರಿ ನಮ್ಮ. ಅಯ್ಯೋ ಎಂತ ಕೆಲಸ ಆತು. ನಾನು ಇವಾಗ ಏನನ್ನ ಹೇಳ್ತಾನೆ ಅನ್ಕಂಡು ನೋಡಿದ್ರೆ ಇನ್ನೇನು ಹೇಳಲಿಲ್ಲ. ಚೆನ್ನಾಗವಳಂತಿ, ಎಲ್ಲ ಗುಣ್ಕಲ್ಲಂತಾಳು. ಅಪ್ಪ ದೇವರೇ, ಹೆಂಗ ನಮ್ಮ ಶಾಂತಮ್ಮನ ಕಾಪಾಡ್ದ. ಸದ್ಯ ಏನೂ ಆಗ್ಲಿಲ್ವಲ್ಲ, ಇಷ್ಟ್ರಾಗೆ ಒಳ್ಳೇದಾತಲ್ಲ. ಹೋಗ್ಲಿ ಬಿಡಪ್ಪ, ಹೆಂಗ ಒಳ್ಳೇದಾಗ್ಲಿ. ಹೆಂಗ ಬಿಡತ್ತೆ, ದೇವ್ರು ಒಳ್ಳೇದು ಮಾಡ್ದ. ಆದ್ರೆ ನಮ್ಮ ಸವಿತನ್ ಕಂಡ್ರೆ ಯಾಕೋ ನನಗೆ ಅನುಮಾನ ಅತ್ತೆ, ಇನ್ನೊಂದು ಮುಂದೊಂದು ಮಾಡ್ತಾಳೆ ನಮ್ತಂದು. ಅಲ್ಲ ಇಷ್ಟು ದಿನ ಇಲ್ಲದ್ದು ಒಂದೆರಡು ಏಟು ಬೀಳ್ತಿದಂಗೆನೆ ಬೈಸ್ಕೊಂತಿದ್ದಂಗೆನೆ ಇಷ್ಟು ರಪ್ಪನ ಬದಲಾವಣೆ ಆಯ್ತು ಅಂದ್ರೆ ಯಾಕೆ ನನಗೆ ನಂಬಕ್ಕೆ ಆಗಲ್ಲ. ಹೂನೆ ನನಗೂ ಒಂದೊಂದ್ಸಲ ಹಂಗ ಅನ್ನಿಸ್ತೈತಿ. ಹೋಗ್ಲಿ ಬಿಡತ್ತ, ಇನ್ನೊಂದ್ಸಲ ಹಂಗೇನ ಮಾಡಿದ್ರೆ ಮನೆಯಿಂದ ಆಶಿಕಕ್ಕನ ಅಷ್ಟೇ. ಅದಕ್ಕೆ ಕಣಮ್ಮ ಹಿಂಗ್ ಮಾಡ್ತೀರಾ ಅಂತಾನೆ ನಾನು ನಾಟಕ ಮಾಡ್ತಿರೋದು. ಹೆಂಗ ಬಿಡು, ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ರೆ ಸಾಕಷ್ಟೇ ದೇವ್ರು. ಹಿಂಗೆ ಇರ್ಲಿ, ಯಾವ್ದು ಕಿತಾಪತಿ ಮಾಡ್ದಂಗೆ. ಸಾಯಂಕಾಲಕ್ಕೆ ಹೋಗಿ ದೇವಸ್ಥಾನಕ್ಕೆ ಒಂದ್ ತೆಂಗಿನಕಾಯಿ ಒಳಕೊಂಡು ಬರ್ಬೇಕು. ಹ್ಞೂನಮ್ಮ, ಹಂಗ್ ಮಾಡು.